ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ನಮ್ಮ ತವ್ರ ಮನೆಯದೊಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ನಮ್ಮ ಅಣ್ಣನ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮಣ್ಣ ಸೂಪ್ ಎಲ್ಲ ಮಾಡೋದ್ರಲ್ಲಿ ನಂಬರ್ 1. ಸೊ ಸೂಪ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ಹಾಗಾಗಿ ಇವತ್ತು ನಮ್ಮ ಅಣ್ಣನ ಕೈಯಲ್ಲಿ ಒಂದು ಸ್ಪೈಸಿ ಆಗಿರುವಂಥ ಚಿಕನ್ ಸೂಪನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 1 kg ಆಗೋಷ್ಟು ಚಿಕನನ್ನು ತೊಗೊಂಡಿದ್ದೀವಿ. ಆದರೆ 1 kg ಆಗೋಷ್ಟು ಚಿಕನನ್ನು ಸೇರಿಸ್ತಾ ಇಲ್ಲ. ಕೇವಲ 1 ಮುಷ್ಟಿ ಆಗೋಷ್ಟು ಚಿಕನ್ ಮಾತ್ರ ಇದಕ್ಕೆ ಸೇರಿಸ್ತಾ ಇದ್ದೀವಿ. ಆದರೆ ಚಿಕನನ್ನು ನೀವು ಜಾಸ್ತಿ ಎಲೆಬಿರುವಂಥ ಚಿಕನನ್ನು ತಗೋಬೇಕು, ಅಂದರೆ ತುಂಬಾ ಚೆನ್ನಾಗಿ ಸೂಪ್ ಇಲ್ಲಿ ರೆಡಿ ಆಗುತ್ತೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀವಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೋಬೇಕು. ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯನ್ನು ಕಟಿಂಗ್ ಮಾಡ್ಕೋಬೇಕಂತ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಆದರೆ ಈ ಸೂಪ್ ಸ್ವಲ್ಪ ಖಾರ ಆಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಏನಾದರೂ ಕೋಲ್ಡ್ ಆದಾಗ ಅದು ಕೆಮ್ಮು ಬರುವಾಗ ಈ ಸೂಪನ್ನು ಕುಡಿದ್ರೆ ಸಾಕು, ಗಂಟ್ಲು ಕೂಡ ಸರಿಯಾಗುತ್ತೆ, ಕೆಮ್ಮು ಕೂಡ ಹೋಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ರೆಸಿಪಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ, ಸೊ ನಿಮ್ಗೇನಾದರೂ ಈ ಸ್ಪೈಸಿ ಚಿಕನ್ ಸೂಪು ಬೇಡಪ್ಪ ಅಂದರೆ, ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡೋಂಥ ಚಿಕನ್ ಸೂಪ್ ಬೇಕಪ್ಪ ಅಂದರೆ ನಾನು ಮೊದಲು ಒಂದು ವಿಡಿಯೋನ ಹಾಕಿದ್ದೀನಿ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಉಪ್ಪು ಮತ್ತು ಹಸಿಮೆಣಸಿನಕಾಯಿ, ಚಿಕನನ್ನು 1 ಮುಷ್ಟಿ ಆಗೋಷ್ಟು ಸೇರಿಸ್ಕೊಂಡಿದ್ದೀವಿ. ಎಲೆಬಿರುವಂಥ ಚಿಕನ್ ಮಾತ್ರ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ವೈಟ್ ಆದಮೇಲೆ ಚಿಕನು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಚಿಕನ್ ಸೂಪ್ ಮಾತ್ರ ಖಾರವಾಗೇ ಇರುತ್ತೆ. ನಂತರ ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ 1 ಚಮಚದಷ್ಟು ಸೇರಿಸ್ತಾ ಇದ್ದೀವಿ. ಸ್ಪೈಸಿ ತಿನ್ನೋರು ಆದರೆ ಮಾತ್ರ ಈ ಚಿಕನ್ ಸೂಪನ್ನು ಮಾಡ್ಕೋಬೇಕು, ಯಾಕಂದರೆ ತುಂಬಾ ಸ್ಪೈಸಿಯಾಗಿರುತ್ತೆ ಈ ಚಿಕನ್ ಸೂಪು. ನಂತರ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸನ್ನು 2 ಚಮಚದಷ್ಟು ಸೇರಿಸ್ಕೊತಾ ಇದ್ದೀವಿ. ನಂತರ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಕೂಡ 2 ಚಮಚದಷ್ಟು ಸೇರಿಸ್ಕೊತಾ ಇದ್ದೀವಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಂತರ ಇದಕ್ಕೆ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತರಿಯಾಗಿ ರುಬ್ಬಿಟ್ಟು ಸೇರಿಸ್ಕೊಂಡಿದ್ದೀವಿ. ನೀವು ಬೇಕಂದರೆ ಕುಟ್ಟಿ ಕೂಡ ಸೇರಿಸ್ಕೋಬೋದು. ಫ್ರೆಂಡ್ಸ್, ಸ್ಪೈಸಿಯಾಗಿರುವಂಥ ಚಿಕನ್ ಸೂಪ್ ಇಲ್ಲಿ ರೆಡಿ ಆಯಿತು. ಈ ಚಿಕನ್ ಸೂಪು ನಮ್ಮ ಅತ್ತಿಗೆಗೆ ತುಂಬಾ ಇಷ್ಟ ಅಂತ ನಮ್ಮಣ್ಣ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರು ಇಷ್ಟಪಡ್ತಾ ಇದ್ರಲ್ಲ ಅಂದ್ಬಿಟ್ಟು ನಾನು ಅದು ಒಂದು ರೆಸಿಪಿಯನ್ನು ಮಾಡುವಂತ ಮಾಡಿಸ್ಕೊಂಡಿದ್ದು. ಸೊ ನನಗಿಷ್ಟ ಆಗಿರುವಂಥ ಒಂದು ಚಿಕನ್ ಸೂಪ್ ರೆಸಿಪಿಯನ್ನು ನಾನು ಮೊದಲೇ ಒಂದು ವಿಡಿಯೋನ ಹಾಕಿದ್ದೀನಿ. ಆ ಚಿಕನ್ ಸೂಪು ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ನಾನು ಕೆಳಗಡೆ ಲಿಂಕನ್ನು ಕೊಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈ ಸೂಪ್ ಮಾತ್ರ ಸ್ಪೈಸಿ ತಿನ್ನೋರಿಗೆ ಇಷ್ಟ. ಸೊ ನಮ್ಮ ಅತ್ತಿಗೆ ತುಂಬಾ ಸ್ಪೈಸಿ ತಿಂತಾರೆ. ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ ಈ ಸೂಪು, ಅವ್ರಿಗೆ ಮಾತ್ರ ತುಂಬಾ ಇಷ್ಟ. ಪ್ರತಿಯೊಬ್ಬರದು ಒಂದೊಂದು ಟೇಸ್ಟ್ ಆಗಿರುತ್ತಲ್ವ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.